ಹರೇ ಕೃಷ್ಣ ಆತ್ಮೀಯರೇ, ಕಲ್ಯಾಣ್ ಹಿಡನ್ ವೈಬ್ಸ್ಗೆ ಸ್ವಾಗತ. ರಾಶಿ ಭವಿಷ್ಯದ ವಿಶೇಷ ಸಂಚಿಕೆಯಲ್ಲಿ ಇವತ್ತು ತುಲಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಧನು ರಾಶಿಯವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ವಿಶೇಷ ಯಾಕಂದರೆ ಕೆಲವು ಗ್ರಹಗಳು ಒಂದೊಂದಾಗಿ ಸ್ಥಾನ ಚಲನೆಯಲ್ಲಿದೆ ಹಾಗೂ ಸೂರ್ಯನು ಉಚ್ಚ ಸ್ಥಾನಕ್ಕೂ ಮೀನರಾಶಿಯಲ್ಲಿ ಬುಧ, ಕುಜ, ಶನಿಯೂ ಸೇರಿಕೊಂಡು ಹಲವರ ಜೀವನದಲ್ಲಿ ಕೆಲವಾದರೂ ಬದಲಾವಣೆ ಆಗೇ ಆಗುತ್ತೆ. ಭಯಪಡಬೇಡಿ ಮತ್ತು ಪರಿಹಾರವು ಮಾಡಿಕೊಳ್ಳಿ ಎಂಬ ಕಾರಣಕ್ಕೆ ಒಂದು ವಿಶೇಷ ಸಂಚಿಕೆ ನಿಮಗಾಗಿ. ತುಲಾರಾಶಿ, ಕಷ್ಟ ಸುಖ ಎರಡೂ ಇದೆ. ದಿನನಿತ್ಯದ ಕೆಲಸದಲ್ಲಿ ಬದಲಾವಣೆಯಾಗುತ್ತೆ. ಆದಷ್ಟು ಕ್ರಮಬದ್ಧವಾಗಿರಲು ಪ್ರಯತ್ನಿಸಿ. ಎಲ್ಲವೂ ಸರಿಯಾಗಿದೆ, ಚೆನ್ನಾಗಿದೆ ಅಂತ ತಿಳಿದುಕೊಳ್ಳದೆ ಎಲ್ಲಿ ಏನು ತಪ್ಪಾಗ್ತಾ ಇದೆ ಅಂತ ಒಮ್ಮೆ ಅವಲೋಕಿಸಿ. ಕೆಲವು ಕಡೆ ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ. ಕೋಪ ಕಡಿಮೆ ಮಾಡಿ, ಯಾಕಂದರೆ ನಿಮಗೆ ಸರಿಯಾಗಿ ನಿದ್ದೆ ಬರೋದಿಲ್ಲ. ಹೊಟ್ಟೆ ಯಾವಾಗಲೂ ಅಪ್ಸೆಟ್ ಆಗಿರುತ್ತೆ, ಇದರಿಂದ ಕೂಡ ಮೈಂಡ್ ಅಪ್ಸೆಟ್ ಆಗಿರುತ್ತೆ. ಹಾಗೆಯೇ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಆದರೆ ಬೇರೆಯವರ ಮಾತಿಗೆ ಗಮನ ಕೊಡದೆ ಒಂದೇ ವಿಷಯದಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಪ್ರೀತಿ, ಪ್ರೇಮ, ದಾಂಪತ್ಯದಲ್ಲಿ ಕೋಪ, ಈಗೋದಿಂದ ಕಷ್ಟ ತಂದುಕೊಳ್ತೀರಿ. ಆದರೆ ಸಂಗಾತಿಗೆ ಪ್ರಮೋಷನ್ ಆಗುವ ಸಾಧ್ಯತೆ ಇದೆ. ಹಲವಾರು ಪ್ಲ್ಯಾನ್ಸ್ ಹಾಕ್ತೀರಿ, ಯಾತ್ರೆ ಅದು ಇದು ಅಂತ. ಸಮಯ ಸಂದರ್ಭ ನೋಡಿಕೊಂಡು, ಆರೋಗ್ಯವನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿ. ಪರಿವಾರದಲ್ಲಿ ಸಪೋರ್ಟ್ ಇದ್ದರೂ ಏನೋ ಕೊರತೆ, ಯಾಕೋ ಬೇಜಾರು. ಉದ್ಯೋಗದಲ್ಲಿರುವವರಿಗೆ ಪರವಾಗಿಲ್ಲ, ಬಿಸ್ನೆಸ್ ಮಾಡುವವರಿಗೆ ಏನಾದರೂ ಶಾರ್ಟ್ಕಟ್ ಮಾಡೋಣ ಅನಿಸಬಹುದು. ಆದರೆ ಮುಂದೆ ಕರ್ಮಫಲದ ಬಗ್ಗೆ ಯೋಚಿಸಿ ಮುಂದುವರಿಯಿರಿ. ನಿಮಗೆ ಪರಿಹಾರ ಹನುಮಾನ್ ಚಾಲೀಸ ಪಠಿಸಿ, ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿ, ನಿಮಗೆ ಈಗ ಸಮಯ ಸ್ವಲ್ಪ ಅಷ್ಟಕ್ಕಷ್ಟೇ. ತಾಳಿದವನು ಬಾಳಿಯಾನು ಎಂಬಂತೆ ಈಗ ತುಂಬ ತಾಳ್ಮೆ ಅಗತ್ಯ. ಶಾರೀರಿಕ ಪೀಡೆ, ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಕೆಲಸ ಜಾಸ್ತಿ, ನಷ್ಟ ಕಷ್ಟ ಸ್ವಲ್ಪ ಜಾಸ್ತಿ. ಈ ಸಮಯ ಸಮಾಧಾನವಾಗಿರಬೇಕಾದ ಸಮಯ. ಉದ್ಯೋಗದಲ್ಲಿ ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ಶ್ರಮ ಬೇಕಾಗುತ್ತೆ. ಅನಾವಶ್ಯಕವಾಗಿ ಯಾವುದೇ ಹಣದ ವ್ಯವಹಾರ ಬೇಡ. ಸಂಬಂಧದಲ್ಲಿ ಬಿರುಕು, ಮೇನಂತರ ಸ್ವಲ್ಪ ಸುಧಾರಣೆ. ದಂಪತಿಗಳ ಮಧ್ಯೆ ಮೂರನೇ ವ್ಯಕ್ತಿಗೆ ಬರಲು ಅವಕಾಶ ಕೊಡಬೇಡಿ. ಸಂಯಮ ಕೂಡ ಅಗತ್ಯ. ಈ ಸಮಯ ಧ್ಯಾನ, ಪೂಜೆ, ಭಕ್ತಿ ಹೆಚ್ಚು ಮಾಡಿದರೆ ಜೀವನದಲ್ಲಿ ನೆಮ್ಮದಿ ಕಾಣಬಹುದು. ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಇದಕ್ಕಿಂತ ಚೆನ್ನಾಗಿಯೇ ಫಲ ಅನುಭವಿಸಬಹುದು. ಪರಿಹಾರ ಮಾಡ್ತಾ ಬನ್ನಿ. ಮೃತ್ಯುಂಜಯ ಮಂತ್ರ ಪಠಿಸಿ. ಧನುರಾಶಿ, ಧನುರಾಶಿಯವರಿಗೆ ಮೇ ತಿಂಗಳ ನಂತರ ಒಳ್ಳೆಯದಾಗುತ್ತೆ. ಸಂತೋಷವಾಗಿರಲು ಪ್ರಯತ್ನಿಸ್ತೀರಿ, ಆದರೆ ಕಾಂಪ್ರಮೈಸ್. ಯಾಕಂದರೆ ಶತ್ರುಗಳ ಕಿರುಕುಳ ಇರುತ್ತೆ. ಇಲ್ಲಿ ನಿಮ್ಮ ಕೋಪ, ದರ್ಪ, ಈಗೋ ಬಿಟ್ಟು ಸಂಧಾನ ಮಾಡಿದ್ರೇ ನಿಮಗೆ ಶಾಂತಿ, ಸಮಾಧಾನ. ಮಕ್ಕಳಿಗೆ ಒಳ್ಳೆಯ ಸಮಯ, ಆದರೆ ನಿಮಗೆ ಮಕ್ಕಳಿಂದ ಚಿಂತೆ ತಪ್ಪಿದ್ದಲ್ಲ. ಗಂಡ ಹೆಂಡತಿಯರ ಮಧ್ಯೆ ಜಗಳ, ಕಾರಣಗಳು ಹಲವಾರು. ಯಾವುದೇ ಇರಲಿ, ಏನೇ ಇರಲಿ ಮಾತಾಡಿ ಬಗೆಹರಿಸಿಕೊಳ್ಳಿ. ಎಬ್ಡಾಮಿನಲ್ ಪೇನ್ ಇರುತ್ತೆ. ಆಹಾರ ಕ್ರಮ ಸರಿಯಾಗಿರಿಸಿ. ಸಾಧ್ಯವಾದಷ್ಟು ಹೊರಗಡೆ ತಿನ್ನೋದು ಅವಾಯ್ಡ್ ಮಾಡಿ. ಹೆಚ್ಚಾಗಿ ನೀರು ಕುಡಿಯಿರಿ. ಶರೀರವನ್ನು ತಂಪಾಗಿರಿಸಿ. ಸಮಯ ಹೇಗಿದ್ದರೂ ಮನಸ್ಸು ಸ್ಥಿಮಿತದಲ್ಲಿಟ್ಟು ಶಾಂತಿ ಕಾಪಾಡಿಕೊಂಡರೆ ಯಾವಾಗಲೂ ಒಳ್ಳೆಯ ಸಮಯ. ಪರಿಹಾರ ಗುರುಗಳ ಸೇವೆ, ಅನಾಥಾಶ್ರಮಕ್ಕೆ ದಾನ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ.